ಆರ್ಥರೈಟಿಸ್ ಕ್ಯೂರ್ ಮಾಡ್ಬೋದಾ? ಎಷ್ಟೊಂದು ಕಡೆ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ, ಎಷ್ಟೊಂದು ಜನ ನಿಮಗೆ ಪ್ರಾಮಿಸ್ ಮಾಡೋದನ್ನ ನೋಡಿರ್ತೀರಾ, ಆರ್ಥರೈಟಿಸ್ ನಾವು ಕ್ಯೂರ್ ಮಾಡ್ಬಿಡ್ತೀವಿ ಅಂತ. ಆರ್ಥರೈಟಿಸ್ ಅನ್ನ ಯಾರ ಕಡೆಯಿಂದನೂ ಕ್ಯೂರ್ ಮಾಡ್ಲಿಕ್ಕೆ ಆಗಲ್ಲ. ಈಗ ಏಜ್ ರಿಲೇಟೆಡ್ ಆರ್ಥರೈಟಿಸ್ ಆಗಿದ್ರೆ, ಕಾರ್ಟಿಲೇಜ್ ಡ್ಯಾಮೇಜ್ ಆಗಿದ್ರೆ, ಒನ್ಸ್ ಡ್ಯಾಮೇಜ್ ಆಗಿತ್ತು ಅಂದ್ರೆ ಡ್ಯಾಮೇಜ್ ಅಷ್ಟೇ. ಅದನ್ನ ನಾವು ಜಾಸ್ತಿ ಡ್ಯಾಮೇಜ್ ಆಗಲಾರದೆ ನೋಡ್ಕೊಂಡು ಹೋಗ್ಬೋದು ಹೊರತಾಗಿ ಅದನ್ನ ಪೂರ್ತಿ ನಾರ್ಮಲ್ ಆಗಿ ಮಾಡ್ಕೊಳ್ಳಿಕ್ಕೆ ಯಾರಿಂದನೂ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ. ಆಮೇಲೆ ಈಗ ರುಮಟೋಯ್ಡ್ ಆರ್ಥರೈಟಿಸ್ ಅಂತ ಕಾಯಿಲೆ ಬರುತ್ತೆ, ಸಂಧಿವಾತಗಳು ಅಂತ ಹೇಳ್ತೀವಿ ನಾವು. ಆಮೇಲೆ ಈ ಗೌಟಿ ಆರ್ಥರೈಟಿಸ್ ಅಂತ ಬರುತ್ತೆ, ಆಂಕಲೋಸಿಸ್ ಸ್ಪಾಂಡಿಲೈಟಿಸ್ ಅಂತ ಬರುತ್ತೆ. ಇವೆಲ್ಲ ಇಮ್ಯುನಾಲಜಿಕಲ್ ಡಿಸಾರ್ಡರ್ಸ್, ನಮ್ಮ ಶರೀರದಲ್ಲಿ ಡಿಫೆಕ್ಟ್ ಇರೋದ್ರಿಂದ ಬರುವಂತ ತೊಂದರೆಗಳು. ಕರೆಕ್ಟ್ ಟೈಮ್ಗೆ ನಾವು ಮಾತ್ರೆ ಔಷಧಿಯನ್ನು ತಗೊಂಡು ಅದನ್ನು ಜಾಸ್ತಿ ತೊಂದರೆ ಆಗಲ್ಲ ನೋಡ್ಕೋಬಹುದು ಹೊರತಾಗಿ ಇದನ್ನ ನಾವು ಪೂರ್ತಿಯಾಗಿ ಕ್ಯೂರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಯಂಗ್ ಏಜ್ ಅಲ್ಲಿ ಏನಾದರೂ ಆರ್ಥರೈಟಿಸ್ ಬಂದಿದೆ, ಕಾಲು ಸೊಟ್ಟ ಇದೆ, ಬಾಗಿದೆ, ಆ ಥರ ಇದೆ ಅಂತಂದ್ರೆ ಅದನ್ನ ನಾವು ಕರೆಕ್ಟ್ ಸರ್ಜರಿ ಮಾಡಿ ಅಥವಾ ಅವ್ರ ತೂಕ ಕಡಿಮೆ ಮಾಡ್ಕೊಂಡು ಅವ್ರ ಕೆಲಸ ಮಾಡುವಂಥ ಆಕ್ಟಿವಿಟೀಸ್ ಚೇಂಜ್ ಮಾಡಿ ಜಾಸ್ತಿ ವರ್ಸ್ನಿಂಗ್ ಆಗಲಾರ್ದಂಗೆ ನೋಡ್ಕೋಬಹುದು. ಈ ಕೆಲವರಿಗೆ ರುಮಟೋಯ್ಡ್ ಆರ್ಥರೈಟಿಸ್ ಇದೆ ಅಂದ್ರೆ ಅವರಿಗೆ ಸರಿಯಾದ ಮಾತ್ರೆಯನ್ನ ಸರಿಯಾದ ಟೈಮಿಗೆ ಅವ್ರು ತಗೊಂಡು ಹೋಗೋಂಗೆ ಮಾಡ್ಕೊಂಡು ಅದ್ರ ಬಗ್ಗೆ ಅರಿವನ್ನು ಮೂಡಿಸಿ ಆಮೇಲೆ ಅವ್ರನ್ನ ರೆಗ್ಯುಲರ್ ಫಾಲೋ ಅಪ್ ಇಟ್ಕೊಂಡು ಆ ಆರ್ಥರೈಟಿಸ್ ಅನ್ನ ಜಾಸ್ತಿ ಆಗಲಾರ್ದಂಗೆ ನಾವು ಮಾಡ್ಕೋಬಹುದು ಹೊರತಾಗಿ ಯಾವುದೇ ಆರ್ಥರೈಟಿಸ್ ಅನ್ನ ನಾವು ಮತ್ತೆ ನಾರ್ಮಲ್ ಪರ್ಸನ್ ತರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಈ ತರದ ತಪ್ಪು ಮಾಹಿತಿಯನ್ನ ನಂಬಲಿಕ್ಕೆ ಹೋಗಬೇಡಿ. ಈ ಮಾಹಿತಿಯನ್ನ ನೀವು ನಿಮ್ಮ ಗೆಳೆಯರಲ್ಲಿ ಹಾಗೂ ಸಂಬಂಧಿಕರಲ್ಲಿ ಶೇರ್ ಮಾಡಿ.